ಸಭಾಪತಿ ಸ್ಥಾನ ಕೊಟ್ಟಿರೋದು ನಿಜ, ನಾನು ಸಚಿವ ಸ್ಥಾನದ ಆಕಾಂಕ್ಷಿಯೂ ನಿಜ ಅಂತ ಮಶ್ರೀ ಮಾತನಾಡಿದ್ದಾರೆ. ಭರವಸೆ ಏನೋ ಇದೆ, ಪಕ್ಷ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ ನನಗೆ ಆಶ್ವಾಸನೆ ಇದೆ. ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡುವಂತ ನಿರೀಕ್ಷೆ ಇದೆ ಅಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯೆ ಉಮಾಶ್ರೀ ಮಾತನಾಡಿದ್ದಾರೆ. ನಿಜ, ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ದೇನೆ. ಈಗ ಒಂದು ಮಹಿಳಾ ಕೋಟ ಇತ್ತು ಮೇಡಮ್, ಅದನ್ನು ಹೋಲ್ಡ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು, ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಪಾರ್ಟಿ ಖಂಡಿತವಾಗ್ಲೂ ಆಕಾಂಕ್ಷಿ, ಖಂಡಿತವಾಗ್ಲೂ ಆಕಾಂಕ್ಷಿ. ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದರ ಮೇಲೂ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಯಾವ ಕಾರಣಕ್ಕೆ ಅಂತ ಹೇಳ್ರಿ, ಪಕ್ಷದಲ್ಲಿ ದುಡಿದಿರ್ತಕ್ಕಂಥದ್ದು, ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು, ಇದಕ್ಕಿಂತಲೂ ಇನ್ನೇನು ಬೇಕಾಗಿರುತ್ತೆ ನಿಮಗೆ? ನಾವೊಂದು 3 ಸಚಿವರು ಕೊಡಬಹುದು ಅಂತ ಬಹಳ ನಿರೀಕ್ಷೆ ಮಾಡಿದ್ವಿ, ಕೇಳಿದ್ವಿ. ಬಟ್ ಒಳಗೆ ಈ ವರಿಷ್ಠರದು ಹಂತದಲ್ಲಿ ಯಾವ ಒತ್ತಡಗಳು, ಯಾಕೆ ಈ ರೀತಿ ಮಹಿಳಾ ಸಚಿವ ಸ್ಥಾನಗಳು ಬಲಿಯಾದವು ಅದು ನನಗೆ ಗೊತ್ತಿಲ್ಲ. ಅದನ್ನು ನೀವು ಅವರಲ್ಲೇ ಕೇಳಿ ತಿಳ್ಕೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ನಮ್ಮಿಂದಾದಿಯಾಗಿ ಎಲ್ಲರಿಗೂ ಕೂಡ ಮಹಿಳೆಯರಾಗೆ ಅವಕಾಶ ಆಗಿಲ್ಲ ಅಂತಕ್ಕಂಥದ್ದು ನೋವು ಖಂಡಿತವಾಗ್ಲೂ ಇದೆ. ನಾನು ಆಕಾಂಕ್ಷಿ ಆಗಿದ್ದು. ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕಾಗಿತ್ತು, ಅದನ್ನ ಬಾಕಿ ಉಳಿಸಿಕೊಂಡಿರೋದು ಒಪ್ಪುವಂತದ್ದಲ್ಲ ಹೀಗಂತ ಬೆಂಗಳೂರಿನಲ್ಲಿ ಮಧುಗಿರಿ ಶಾಸಕ ರಾಜಣ್ಣ ಮಾತನಾಡಿದ್ದಾರೆ. ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕಾಗಿತ್ತು, ಅದನ್ನ ಯಾಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದನ್ನ ಒಪ್ಪುವಂತದ್ದು ಅಲ್ಲ ಅಂತ ಮಾತನಾಡಿದ್ದಾರೆ. ಏನಪ್ಪ ನನಗೇನು ಅರ್ಥವಾಗೋದಿಲ್ಲ ಇದು. ಅಲ್ಲ, ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡದೇನೆ ಅದನ್ನ ಪೆಂಡಿಂಗ್ ಇಟ್ಕೊಂಡು ಇವರು ಕ್ಯಾಬಿನೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಯಾರು ಒಪ್ಪುವಂಥ ಕಾಂಪೋಸಿಷನ್ ಅಲ್ಲ. ಏನಪ್ಪ ನನಗೇನು ಅರ್ಥವಾಗೋದಿಲ್ಲ ಇದು. ಅಲ್ಲ, ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡದೇನೆ ಅದನ್ನ ಪೆಂಡಿಂಗ್ ಇಟ್ಕೊಂಡು ಇವರು ಕ್ಯಾಬಿನೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಯಾರು ಒಪ್ಪುವಂಥ ಕಾಂಪೋಸಿಷನ್ ಅಲ್ಲ. ಪ್ರಿಯಾಂಕಾ ಗಾಂಧಿ ಮಾತನ್ನ ನೆನಪಿಸಿದ್ದಾರೆ ಸಿಟಿ ರವಿ. ನಾನು ಮಹಿಳೆ, ಹೋರಾಡಬಲ್ಲೆ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ರು. ನಿಮ್ಮ ಸಂಪುಟದಲ್ಲಿ ಮಹಿಳೆಯರು ಎಲ್ಲಿದ್ದಾರೆ ಅಂತ ಕಿಚಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆಯನ್ನ ಮಾಡ್ತಾ ಕಿಚಾಯಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಮಾತನ್ನ ಉಲ್ಲೇಖಿಸಿ. ಪ್ರಿಯಾಂಕಾ ಗಾಂಧಿ ಅವರು ಉದ್ದುದ್ದ ಭಾಷಣ ಮಾಡಿದ್ರು. अपना कांग्रेस कैबिनेट में लड़की कहां है? लड़ने के लिए ಇದಕ್ಕೆ ಉತ್ತರ ಇಲ್ಲ. ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಮಹಿಳಾ ಸದಸ್ಯರಿದ್ರು. ಇನ್ನು ಕಾಂಗ್ರೆಸ್ನಿಂದ ಮಹಿಳೆಯರಿಗೆ ಅಪಮಾನ ಮಾಡಿದಂತ ಆರೋಪದ ಬೆನ್ನಲ್ಲೇ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಸ್ಪೀಕರ್ ಮಾಡಿದ್ದು ನಾವು, ಪ್ರಧಾನಮಂತ್ರಿ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್. ಇದಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಬಿಜೆಪಿ ಬಳಿ ಮಹಿಳೆಯರ ಬಗ್ಗೆ ಕಲಿಯೋದೇನಿದೆ ಅಂತ ಖಾರವಾಗಿ ಮಾತನಾಡಿದ್ದಾರೆ. ಲೋಕಸಭಾ ಸ್ಪೀಕರ್ ಮಾಡಿದ್ದು ಮಹಿಳೆಯರಿಗೆ ನಾವು, ಪ್ರಧಾನಮಂತ್ರಿಗಳು ಮಾಡಿದ್ದು ನಾವು, ರಾಷ್ಟ್ರಪತಿಗಳು ಮಾಡಿದ್ದು ನಾವು, ನಮ್ಮ ಪಕ್ಷದ ಅಧ್ಯಕ್ಷರ ಮಹಿಳೆಯರಾಗಿದ್ದು ಮಾಡಿಸಿದ್ದು ನಮ್ಮ ಪಕ್ಷದಲ್ಲೇ. ಇವ್ರ ಹತ್ರ ಏನು ಕಲಿಯೋದಿದೆ ಮಹಿಳೆ ಮೀಸಲಾತಿ ಬಗ್ಗೆ? ಈ ಎಲ್ಲ ಮನುವಾದಿಗಳು ಇವರೆಲ್ಲ ಮಹಿಳೆಯರ ಬಗ್ಗೆ ಗೌರವ ಇದೆಯಾ? ಈಗ ಲೋಕಸಭಾ ಸ್ಪೀಕರ್ ಮಾಡಿದ್ದು ಮಹಿಳೆಯರಿಗೆ ನಾವು, ಪ್ರಧಾನಮಂತ್ರಿಗಳು ಮಾಡಿದ್ದು ನಾವು, ರಾಷ್ಟ್ರಪತಿಗಳು ಮಾಡಿದ್ದು ನಾವು, ನಮ್ಮ ಪಕ್ಷದ ಅಧ್ಯಕ್ಷರ ಮಹಿಳೆಯರಾಗಿದ್ದು ಮಾಡಿಸಿದ್ದು ನಮ್ಮ ಪಕ್ಷದಲ್ಲೇ. ಇವ್ರ ಹತ್ರ ಏನು ಕಲಿಯೋದಿದೆ ಮಹಿಳೆ ಮೀಸಲಾತಿ ಬಗ್ಗೆ? ಈ ಎಲ್ಲ ಮನುವಾದಿಗಳು ಇವರೆಲ್ಲ ಮಹಿಳೆಯರ ಬಗ್ಗೆ ಗೌರವ ಇದೆಯಾ?